ಅರ್ಜುನ ಕರ್ಮಯೋಗವನ್ನ ತ್ಯಜಿಸಬೇಕು ಅಂತ ಇದ್ದಾಗ ಕೃಷ್ಣ ಅವನಿಗೆ ಉಪದೇಶ ಮಾಡ್ತಾನೆ. ಕರ್ಮ ಯೋಗ ಆಗೋದು ಹೇಗೆ ಅನ್ನೋದೇ ಕೃಷ್ಣನ ಉಪದೇಶ. ಅಂದ್ರೆ ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಉಪದೇಶ ಮಾಡುವಾಗ ತನಗೆ ಪಾಠ ಮಾಡಿದವರು, ಹಿರಿಯರು, ಮಾವ, ಗೆಳೆಯರು, ಹಿತೈಷಿಗಳು, ಮಕ್ಕಳು, ಮೊಮ್ಮಕ್ಕಳು, ಹೀಗೆ ಎಲ್ಲ ಕಡೆ ಇರೋರು ಸಂಬಂಧಿಗಳಾಗಿ ಕಾಣ್ತಾ ಇದ್ದಾರೆ. ಅಂದರೆ ಅವನಿಗೆ ಶತ್ರುಗಳೇ ಕಾಣಿಸ್ತಾ ಇಲ್ಲ. ಅಲ್ಲಿ ಕರ್ಮದ ಫಲ ಇದೆಯಲ್ಲ, ಇದರ ರಿಸಲ್ಟ್ ಇದೆಯಲ್ಲ, ಅದಕ್ಕೆ ಅಂಟಬೇಡ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಖ್ಯಾತ ಲೇಖಕರು, ವಿದ್ವಾಂಸರು, ಪ್ರವಚನಕಾರರು ಆಗಿರುವಂತಹ ಜಗದೀಶ್ ಶರ್ಮಾ ಸಂಪ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ಮಹಾಭಾರತ ಅಂದ ತಕ್ಷಣ ಎರಡು ಕ್ಯಾರೆಕ್ಟ್ರು, ಅರ್ಜುನ, ಕೃಷ್ಣ. ಅರ್ಜುನ ಕರ್ಮಯೋಗವನ್ನ ತ್ಯಜಿಸಬೇಕು ಅಂತ ಇದ್ದಾಗ ಕೃಷ್ಣ ಅವನಿಗೆ ಉಪದೇಶ ಮಾಡ್ತಾನೆ. ಸೊ ಏನಂತ ಉಪದೇಶ ಮಾಡ್ತಾನೆ? ಇಲ್ಲ, ಒಂಚೂರು ನಿಮ್ಮ ಪ್ರಶ್ನೆಯನ್ನು ಬದಲಾಯಿಸ್ತೀನಿ. ಅರ್ಜುನ ಕರ್ಮವನ್ನು ಬಿಡೋಕೆ ಹೊರಡ್ತಾನೆ. ಓಕೆ. ಕೃಷ್ಣ ಕರ್ಮ ಯೋಗವನ್ನು ಉಪದೇಶ ಮಾಡ್ತಾನೆ. ಅದೇನೆ ಕರ್ಮ ಯೋಗ ಆಗೋದು ಹೇಗೆ ಅನ್ನೋದೇ ಕೃಷ್ಣನ ಉಪದೇಶ. ಅಂದರೆ ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಉಪದೇಶ ಮಾಡುವಾಗ ಅದರಲ್ಲಿ ಸಾಕಷ್ಟು ಅಂಶಗಳಿವೆ. ಅಂದರೆ ಅಲ್ಲಿ ಜ್ಞಾನ ಯೋಗ ಇದೆ, ಭಕ್ತಿ ಯೋಗ ಇದೆ, ಕರ್ಮಯೋಗ ಇದೆ. ಮುಖ್ಯವಾಗಿ ಅದಕ್ಕೆ ಮೂರು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ನಮ್ಮ ಭಾರತದ ದಾರ್ಶನಿಕ ಪರಂಪರೆ ಮೂರು ವಿಷಯಗಳ ಮೇಲೆ ಹೊರಡುತ್ತೆ. ನಾವು ಅಧ್ಯಾತ್ಮ ಅಂತ ಹೇಳ್ತೀವಲ್ಲ, ಅಥವಾ ದರ್ಶನಗಳು ಅಂತ ಕರಿತೀವಲ್ಲ, ಇವು ಮೂರು ವಿಷಯವನ್ನು ಚಿಂತಿಸ್ತವೆ. ಒಂದು, ನಾನಿದ್ದೀನಿ, ನನ್ನ ಸುತ್ತ ಒಂದು ಜಗತ್ತಿದೆ, ಮನುಷ್ಯರು ಇರ್ಬೋದು, ಮರಗಿಡಗಳಿರ್ಬೋದು, ಪಂಚಭೂತಗಳಿರ್ಬೋದು, ನನ್ನ ಸುತ್ತ ಒಂದು ಜಗತ್ತಿದೆ, ಮತ್ತು ನನ್ನನ್ನು ಈ ಜಗತ್ತನ್ನು ಉಂಟು ಮಾಡಿದ ಒಂದು ಶಕ್ತಿ ಇದೆ, ಜೀವ, ಜಗತ್ತು, ಈಶ್ವರ ಅಂತ ಮೂರು. ಈ ಅಧ್ಯಾತ್ಮ ಅಥವಾ ದರ್ಶನ ಅಥವಾ ತತ್ವಶಾಸ್ತ್ರ ಭಾರತದ್ದು ಅನ್ನೋದು ಇದ್ರ ಮೂರರ ಬಗ್ಗೆ ಚರ್ಚಿಸುತ್ತೆ. ಜೀವ ಅಂದರೆ ಏನು, ಜಗತ್ತು ಅಂದರೆ ಏನು, ಈಶ್ವರ ಅಂದರೆ ಏನು, ಅಂದರೆ ಭಗವಂತ ಅಂದರೆ ಏನು ಅನ್ನೋದನ್ನು ಚರ್ಚಿಸುತ್ತೆ. ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಇದಿಷ್ಟರ ಬಗ್ಗೆನೂ ಮಾತಾಡ್ತಾನೆ. ಅವನು ಜೀವದ ಬಗ್ಗೆಯೂ ಮಾತಾಡ್ತಾನೆ, ಜಗತ್ತಿನ ಬಗ್ಗೆಯೂ ಮಾತಾಡ್ತಾನೆ, ಮತ್ತು ಪರಮಾತ್ಮನ ಬಗ್ಗೆಯೂ ಮಾತಾಡ್ತಾನೆ. ಅದು ಏನು, ಅದಕ್ಕೆ ಸಂಬಂಧ ಏನು, ಈ ಎಲ್ಲ ವಿಷಯಗಳನ್ನು ಮಾತಾಡ್ತಾನೆ. ಆದರೆ ಬಹಳ ಮುಖ್ಯವಾಗಿ ಆ ಹೊತ್ತಿನಲ್ಲಿ ಅವನು ಅರ್ಜುನನಿಗೆ ಹೇಳಿದ್ದೇನು ಇಡೀ ಭಗವದ್ಗೀತೆಯಲ್ಲಿ ಅಂತ ಅಂದರೆ, ಕರ್ಮ ಮಾಡು ಅಂತಲೇ ಹೇಳಿದ್ದವನು. ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಹೇಳ್ಕೊಂಡು ಬರ್ತಾನೆ ಅವನು. ಯುದ್ಧ ಮಾಡು ಅಂತ ಹೇಳಬೇಕಾಗಿ ಬಂದಿರೋದು ಯಾಕೆ ಅಂದರೆ, ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಕುಳಿತಿದ್ದಾನೆ. ಶಸ್ತ್ರಗಳನ್ನೆಲ್ಲ ಕೈ ಬಿಟ್ಟು ನಾನು ಯುದ್ಧ ಮಾಡೋದಿಲ್ಲ ಅಂತ ಕುಳಿತಿದ್ದಾನೆ. ಅವನಿಗೆ ಅವನದ್ದೇ ಕಾರಣಗಳಿವೆ, ಅವನದ್ದೇ ಆದ ತರ್ಕಗಳೂ ಇವೆ ಅದಕ್ಕೆ. ಅಂದರೆ ಎದುರಿನಲ್ಲಿ ಹಿಂಭಾಗ ಎಲ್ಲ ಕಡೆಯಲ್ಲಿ ತನ್ನವರು ಕಾಣ್ತಾ ಇದ್ದಾರೆ. ತನಗೆ ಪಾಠ ಮಾಡಿದವರು, ಹಿರಿಯರು, ಮಾವ, ಗೆಳೆಯರು, ಹಿತೈಷಿಗಳು, ಮಕ್ಕಳು, ಮೊಮ್ಮಕ್ಕಳು, ಹೀಗೆ ಎಲ್ಲ ಕಡೆ ಇರೋರು ಸಂಬಂಧಿಗಳಾಗಿ ಕಾಣ್ತಾ ಇದ್ದಾರೆ. ಅಂದರೆ ಅವನಿಗೆ ಶತ್ರುಗಳೇ ಕಾಣಿಸ್ತಾ ಇಲ್ಲ. ಅಲ್ಲಿ ಯುದ್ಧ ಯಾರ ಜೊತೆ ಮಾಡಬೇಕು ಅಂದರೆ ಶತ್ರುಗಳ ಜೊತೆ ಮಾಡಬೇಕು. ಎದುರು ಬಂದು ನಿಂತಿದ್ದಾನೆ, ಎದುರಿಗೆ ಶತ್ರು ಸೈನ್ಯ ಇದೆ. ಅರ್ಜುನನಿಗೆ ಶತ್ರು ಸೈನ್ಯ ಕಾಣ್ತಾ ಇಲ್ಲ. ಅರ್ಜುನನಿಗೆ ಯಾರು ಕಾಣಿಸ್ತಾ ಇದ್ದಾರೆ ಅಂದರೆ ಬಂಧುಗಳು ಕಾಣಿಸ್ತಾ ಇದ್ದಾರೆ. ಬಂಧುಗಳು ಕಂಡ ಕೂಡಲೇ ಅಲ್ಲಿ ಕರುಣೆ ಬರುತ್ತೆ ಹೊರತು ದ್ವೇಷ ಬರಲ್ಲ. ಅಂದರೆ ಬರಬಾರದು. ದುರ್ಯೋಧನಿಗೆ ಬಂದಿದೆ ಅದಕ್ಕೆ. ನಮ್ಮವರು ಅಂತ ಅಂದಾಗ ನಾವು ಅವರನ್ನು ಉಳಿಸೋದಕ್ಕೆ, ಬೆಳೆಸೋದಕ್ಕೆ ಪ್ರಯತ್ನಿಸಬೇಕು, ಅಳಿಸೋದಕ್ಕಲ್ಲ. ಅರ್ಜುನನಿಗೆ ಸಹಜವಾಗಿ ಅದು ಕಾಡಿದೆ. ಹಾಗಾಗಿ ಅವನೇನು ಹೇಳಿದಾನೆ, ನಾನು ಯುದ್ಧ ಮಾಡೋದಿಲ್ಲ ಅಂತ. ಯುದ್ಧವನ್ನೇ ನಿಲ್ಲಿಸ್ತೇನೆ ಅಂತಲ್ಲ, ಯುದ್ಧ ನಿಲ್ಲಿಸೋದು ಅವನ ಕೈಯಲ್ಲಿ ಏನೂ ಇಲ್ಲ, ಅವನೊಬ್ಬನೇ ಅಲ್ಲ. ಅದಕ್ಕೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಅವನು ನಿರ್ಣಯಕ್ಕೆ ಬಂದಾಗ ಕೃಷ್ಣ ಅವನು ಯುದ್ಧ ಮಾಡಬೇಕು ಅಂತ ಹೇಳೋದಕ್ಕೆ ಗೀತೆಯಲ್ಲಿ ಹೊರಡೋದು. ಆದರೆ ಹೊರಡುವಾಗ ಏನು, ಅರ್ಜುನನ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕು. ಅವನ ಜಿಜ್ಞಾಸೆ ಅದೊಂದು ಸಣ್ಣ ಜಿಜ್ಞಾಸೆ ಅಲ್ಲ. ಅಂದರೆ ಅದು ಯಾವತ್ತಿದ್ರೂ ಅದು ಬಹಳ ಮುಖ್ಯವಾದ ಅಂಶ. ಈಗ ನಮ್ಮವರೇ ಎದುರಿಗಿದ್ದಾಗ ಅವರನ್ನು ಏನು ಮಾಡಬೇಕು ಅಂತ ಕೇಳಿದರೆ, ಜಗತ್ತಲ್ಲಿ ಅವತ್ತೋ ಇವತ್ತೋ ಮುಂದೋ ಏನು ಬರುತ್ತೆ ಅಂದರೆ, ನಮ್ಮವರಿದ್ದಾಗ ನೀನು ಅವರನ್ನು ಕೊಲ್ಲು ಅಂತ ಯಾರೂ ಹೇಳೋದಕ್ಕಾಗೋದಿಲ್ಲ. ಯಾರನ್ನೂ ಕೊಲ್ಲಬೇಡ ಅಂತ ಹೇಳ್ತಾರೆ, ನಮ್ಮವರಾದ್ರಂತೂ ಕೊಲ್ಲಬಾರದು ಅಂತಲೇ ಇರೋದು. ನೀ ಅಣ್ಣನ ಕೊಲ್ಬೋದು, ತಮ್ಮನ ಕೊಲ್ಬೋದು, ಪಾಠ ಮಾಡಿದ ಗುರುನ ಕೊಲ್ಬೋದು, ಮಡಿಲಲ್ಲಿ ಆಡಿಸಿದ ಅಜ್ಜನನ್ನು ಕೊಲ್ಬೋದು ಅಂತೆಲ್ಲ ಹೇಳಿದ್ರೆ ಎಷ್ಟು ಕ್ರೌರ್ಯ ಆಗುತ್ತೆ ಅದು. ಹಾಗಾಗಿ ಅರ್ಜುನನ ಪ್ರಶ್ನೆಗಳಿವೆಯಲ್ಲ, ಬಹುಮುಖ್ಯವಾದ ಪ್ರಶ್ನೆಗಳು. ಇದನ್ನು ಸುಮ್ಮನೆ ಒಂದು ಹಾರೈಕೆ ಉತ್ತರ ಕೊಟ್ಟು ಮುಗಿಸೋಕ್ಕಾಗೋದಿಲ್ಲ. ನೀ ಸುಮ್ಮನೆ ಯುದ್ಧ ಮಾಡು ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆ ಯುದ್ಧ ಮಾಡಬೇಕು ಅಂತ ಅರ್ಜುನನನ್ನು ಒಪ್ಪಿಸಬೇಕು. ಅರ್ಜುನ ಒಪ್ಪುವ ಸ್ಥಿತಿಯಲ್ಲಿಲ್ಲ.
ಮತ್ತು ಅದು ಅರ್ಜುನನ ಒಪ್ಪಿಸೋದು ಮಾತ್ರ ಅಲ್ಲ, ಕೃಷ್ಣ ಹೇಳುವ ಅಂಶವನ್ನು ಜಗತ್ತು ಒಪ್ಪಿಕೊಳ್ಬೇಕು ಮತ್ತು ಯಾವತ್ತು ಕಾಲಕ್ಕೂ ಒಪ್ಪಿಕೊಳ್ಳಬೇಕು. ಅದು ಶಾಶ್ವತ ಸತ್ಯವಾಗಿರಬೇಕು. ಹಾಗಾಗಿ ಕೃಷ್ಣ ಏನು ಮಾಡ್ತಾನೆ ಅಂದರೆ, ಅವನು ಮೊದಲು ಯುದ್ಧದ ಕುರಿತು ಅದರ ಬಗ್ಗೆ ಏನೂ ಮಾತಾಡ್ತಾ ಹೋಗೋದಿಲ್ಲ. ಸಾವು ಅಂದರೆ ಏನು ಅಂತ ಚಿಂತನೆ ಶುರು ಮಾಡ್ತಾನೆ. ಆರಂಭದಲ್ಲಿ ಅವನು ಉತ್ತರ ಕೊಡ್ತಾ ಹೋಗೋದೆ ಸಾವು ಅಂದರೆ ಏನು, ನಿಜವಾಗಿಯೂ ಸಾವು ಅಂತ ಒಂದಿದೆಯಾ, ಸಾವಿರೋದಾದರೆ ಯಾವುದಕ್ಕೆ ಸಾವಿಲ್ಲ ಅಂತ ಹೇಳ್ತಾ ಅವನು ತಗೊಂಡೋಗಿ ಯುದ್ಧ ಮಾಡಬೇಕು ಅನ್ನುವಲ್ಲಿ ನಿಲ್ಲಿಸ್ತಾನೆ. ನಿಲ್ಲಿಸುವಾಗ ಏನು ಮಾಡ್ತಾನೆ ಅಂದರೆ, ಅವನು ಎರಡು ವಿಭಾಗ ಮಾಡಿ ಕೊಡ್ತಾನೆ ಬದುಕಿಗೆ. ಒಂದು ಕರ್ಮ, ಇನ್ನೊಂದು ಕರ್ಮಯೋಗ ಅಂತ ಎರಡನ್ನು. ಈಗ ಕರ್ಮ ಮಾಡ್ತಾ ಹೋದರೆ ಕರ್ಮ ಅಂಟತ್ತೆ, ಕರ್ಮದ ದೋಷಗಳಿವೆ. ಕರ್ಮ ಅನ್ನೋದು ದಾಟುವಂಥ ಕ್ರಿಯೆ ಅಲ್ಲ, ಅದು ಕಟ್ಟಿ ಹಾಕುವ ಕ್ರಿಯೆ. ಕರ್ಮ ಅನ್ನೋದು ಬಂಧಿಸತ್ತೆ. ಅದು ಇನ್ನೂ ಸಾಕಷ್ಟು ಸಮಸ್ಯೆಗಳು ಕರ್ಮಗಳಲ್ಲಿದೆ, ಕರ್ಮಗಳನ್ನು ಮಾಡ್ತಾ ಹೋದಾಗ. ಆದರೆ ಅದಕ್ಕೆ ಉತ್ತರ ಕರ್ಮಗಳನ್ನೇ ಮಾಡದೇ ಇರೋದಲ್ಲ, ಕರ್ಮಗಳನ್ನು ಮಾಡಲೇಬೇಕು. ಆದರೆ ಅದು ಯೋಗವಾಗುವಂತೆ ಕರ್ಮ ಮಾಡಬೇಕು ಅಂತ. ಅದನ್ನು ಪ್ರಧಾನವಾಗಿ ಗೀತೆಯಲ್ಲಿ ಅವನು ಬೋಧಿಸ್ತಾನೆ. ಅದರ ಮುಖ್ಯ ಸೂತ್ರ ಏನು ಅಂತ ಅಂದರೆ, ಅಂಟಿಲ್ಲದೆ ನಂಟಿಲ್ಲದೆ ಕಾರ್ಯ ಮಾಡು ಅಂತಷ್ಟೇ. ನೀ ಕರ್ಮ ಮಾಡು, ನಿನಗದರಲ್ಲಿ ಅಂಟು ಬೇಡ ಅಂತ, ಅಂಟಿಕೊಳ್ಳಬೇಡ ಅಂತ. ಅಂಟಿಕೊಳ್ಳಬೇಡ ಅಂದರೆ ಎಲ್ಲಿ ಅಂಟಿಕೊಳ್ತೀವಿ ನಾವು ಅಂತ ಅಂದರೆ, ಕರ್ಮ ಮಾಡುವಾಗ ನಾವು ಅದಕ್ಕೆ ಅಂಟಿಕೊಳ್ತೀವಿ, ಮತ್ತು ಕರ್ಮದ ರಿಸಲ್ಟ್ ಇದೆಯಲ್ಲ, ಫಲ, ಅದಕ್ಕೆ ಅಂಟಿಕೊಳ್ತೀವಿ. ಉದಾಹರಣೆ ನಾವು ಮಾತಾಡ್ತಾ ಇದ್ದೀವಿ, ನಾವು ಮಾತಾಡುವಾಗ ಎರಡರ ಕಡೆಗೆ ನಮ್ಗೆ ಅಂಟಿದೆ. ಏನು ಅಂದರೆ, ಈ ಚರ್ಚೆ, ಈ ನಮ್ಮ ಮಾತುಕತೆ ತುಂಬ ಚೆನ್ನಾಗಿ ಬರಬೇಕು, ಒಂದು ಕ್ವಾಲಿಟಿ ಬರಬೇಕು, ಮಾತು ಚೆನ್ನಾಗಿರಬೇಕು, ಅದರ ಇದು ಚೆನ್ನಾಗಿರಬೇಕು, ವಿಡಿಯೋನು ಚೆನ್ನಾಗಿ ಬರಬೇಕು, ಆಡಿಯೋ ಕ್ವಾಲಿಟಿಯು ಚೆನ್ನಾಗಿರಬೇಕು. ಈಗ ಇಷ್ಟು ಕೆಲಸ ಇದು ನಾವು ಕರ್ಮಕ್ಕೆ ಅಂಟಿಕೊಂಡಾಗ ಮಾತ್ರ ಸಾಧ್ಯ ಆಗತ್ತೆ. ಇಲ್ಲದ್ರೆ ಹೆಂಗಾದರೂ ಆಯಿತು ಬಿಡು ಅಂತ ಆಗಿಬಿಡತ್ತೆ. ನಾವಿಲ್ಲಿ ಅಂಟಿದ್ದೀವಿ. ಆದರೆ ಕೃಷ್ಣ ಹೇಳೋದು ಈ ಅಂಟು ಬೇಕು. ಕರ್ಮ ಅನ್ನೋದು ಏನನ್ನು ಮಾಡ್ತೀವಿ ಅದು ಅತ್ಯಂತ ಕುಶಲವಾಗಿರಬೇಕು. ಆದರೆ ಕರ್ಮದ ಫಲ ಇದೆಯಲ್ಲ, ಇದರ ರಿಸಲ್ಟ್ ಇದೆಯಲ್ಲ, ಅದಕ್ಕೆ ಅಂಟಬೇಡ ಅಂತ ನಾವು ಮಾಡ್ತೀವಿ. ಈ ನಮ್ಮ ಕಾರ್ಯಕ್ರಮಕ್ಕೆ ಹೇಳ್ತೀವಿ ಅಂದರೆ ಲೈಕ್ ಬರುತ್ತೋ ಇಲ್ವೋ, ಶೇರ್ ಆಗುತ್ತೋ ಇಲ್ವೋ, ಕಮೆಂಟ್ ಮಾಡ್ತಾರೋ ಇಲ್ವೋ, ಜನ ನೋಡ್ತಾರೋ ಇಲ್ವೋ, ಅದರ ಬಗ್ಗೆ ಚಿಂತೆ ಬೇಕಾಗಿಲ್ಲ. ಅದೆಷ್ಟು ಅದೇನು ಅಂತ ನೋಡಿಕೊಂಡು, ಅಥವಾ ನಾವು ಇದನ್ನು ಮಾಡಿದ್ರಿಂದ ಈ ಬೇರೆ ಥರ ಲಾಭಗಳೇನು, ಇಷ್ಟು ಸಮಯ ಕೊಟ್ಟಿದ್ದರಿಂದ ಆರ್ಥಿಕವಾಗಿ ಲಾಭ ಆಯಿತಾ, ಇನ್ನೊಂದು ಆಯಿತಾ, ಅದಾಯಿತಾ, ಇದರಿಂದ ಒಂದು ಪ್ರಶಸ್ತಿ ಬರುತ್ತಾ, ಇದರಿಂದ ಒಂದು ಪ್ರಮೋಷನ್ ಬರುತ್ತಾ, ಈ ಥರದ್ದು ಏನೂ ಇಲ್ಲದೆ ಈ ಕೆಲಸ ನಮ್ಮ ಕಣ್ಣು ಮುಂದೆ ಬಂದಿದೆ, ಇದು ನಮ್ಮ ಕರ್ತವ್ಯ, ನಮ್ಮ ಎದುರಿಗೆ ಬಂದಿದೆ, ನಾವು ಇದನ್ನು ಅತ್ಯಂತ ಚೆನ್ನಾಗಿ ಮಾಡ್ತೀವಿ, ಫಲ ನನಗೆ ಸಂಬಂಧಿಸಿದ್ದಲ್ಲ ಅಂತ ಕುಳಿತುಕೊಳ್ಬೇಕು ಅಂತ. ಇದು ಕರ್ಮಯೋಗ ಅಂತ. ಇಷ್ಟೇ ಅಲ್ಲ, ಇನ್ನೂ ಹೆಚ್ಚಿದೆ. ಯಾಕೆಂದರೆ ಕೃಷ್ಣ ಇಷ್ಟೇ ಹೇಳಿದ್ದಲ್ಲ, ವಿಸ್ತಾರವಾಗಿ ಹೇಳಿದ್ದಾನೆ. ಆದರೆ ಕರ್ಮಯೋಗದ ಒಂದು ಸಾಮಾನ್ಯ ಅಂಶ ಅಂತ ತಗೊಂಡ್ರೆ ಇದನ್ನು ಅವನು ಅರ್ಜುನನಿಗೆ ಬೋಧಿಸಿ, ಅರ್ಜುನನಿಗಿದ್ದ ಸಮಸ್ಯೆ ಇವರನ್ನೆಲ್ಲ ನಾನು ಕೊಲ್ತೀನಿ ಅಂತ. ಅಂದರೆ ಅದು ಫಲದ ಸಮಸ್ಯೆ ಅವನಿಗೆ. ರಿಸಲ್ಟ್ ಇದೆಯಲ್ಲ ಅದು ನನಗಿಷ್ಟ ಇಲ್ಲ ಅಂತ, ಇದರಿಂದ ಬರುವ ರಿಸಲ್ಟ್ ನನಗಿಲ್ಲ, ಇವರನ್ನೆಲ್ಲ ಕೊಂದು ನಾನು ಯಾವ ರಾಜ್ಯ ಆಳಲಿ ಅಂತ ಅವನ ಪ್ರಶ್ನೆ. ಕಿನ್ನೋ ರಾಜ್ಯೇನ ಗೋವಿಂದ ಕಿಂಭೋಗೇರ್ ಜೀವಿತೇನವ. ಅಂದರೆ ಒಂದು ಸ್ಥಾನಕ್ಕೋ ಇನ್ನೊಂದಕ್ಕೋ ಬಂದಾಗ ಯಾರ ಜೊತೆಗೆ ಸುಖವಾಗಿ ಬದುಕಬೇಕು ಅಂತ ಅದನ್ನು ಆಸೆ ಪಡ್ತೀವೋ ಅವರೆಲ್ಲ ಸತ್ತೋದ ಮೇಲೆ ಅದನ್ನು ತಗೊಂಡು ಏನು ಮಾಡಲಿ ನಾನು ಅಂತಲೇ ಅವನ ಪ್ರಶ್ನೆ. ಹಾಗಾಗಿ ಕೃಷ್ಣ ಏನು ಹೇಳ್ತಾನೆ ಅಂದರೆ, ನಿನಗೆ ಫಲದ ಬಗ್ಗೆ ನಿನಗೆ ಚಿಂತೆ ಬೇಡ, ಯುದ್ಧ ಮಾಡೋದು ಕರ್ತವ್ಯ, ನೀನು ಯುದ್ಧ ಮಾಡು ಅಂತ. ಹಾಗಾಗಿ ಕೃಷ್ಣ ಬೋಧಿಸಿದ್ದು ಅದನ್ನು, ಕರ್ಮಯೋಗವನ್ನು. ಓಕೆ. ಸೊ ಅದನ್ನು ನಾವು ಇಂದಿನ ಜೀವನಕ್ಕೆ ಅನ್ವಯಿಸ್ಕೊಳ್ಳೋದಾದರೆ ನಮ್ಮ ಕರ್ಮಗಳನ್ನು ನಾವು ಮಾಡ್ತಾ ಇರಬೇಕು. ಸ್ಯಾಲ್ರಿ ಹೈಕ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಅಂತೇಳಿ ನಾನು ಪೂರ್ಣ ಇವತ್ತಿನ ಜಗತ್ತು ಒಪ್ಕೊಳ್ಳಲ್ಲ. ಇವತ್ತಿನ ಜಗತ್ತು ಹೇಗಿದೆ ಅಂದರೆ, ಇದು ಫಸ್ಟ್ ಫಲ ಏನು ಅಲ್ಲ ನೋಡಿ. ಒಂದು 20 ವರ್ಷ 30 ವರ್ಷದ ಹಿಂದೆ ಹೆಂಗಿರ್ತಿತ್ತು ಅಂದರೆ, ಒಂದು ಸಂಸ್ಥೆಗೆ ಒಬ್ಬ ಸೇರಿಕೊಂಡ್ರೆ ಅವನು ನಿವೃತ್ತನಾಗೋ ತನಕ ಅಲ್ಲೇ ಇರ್ತಿದ್ದ. ಇವತ್ತು ಹಂಗಲ್ಲ. ಇವತ್ತಿನ ಟ್ರೆಂಡ್ ಹೆಂಗೆ ಅಂದರೆ, 6 ತಿಂಗಳು 1 ವರ್ಷಕ್ಕೆ ಇನ್ನೊಂದು ಸಂಸ್ಥೆಯಲ್ಲಿ ಇದಕ್ಕಿಂತ ಹೆಚ್ಚು ಸೌಲಭ್ಯಗಳೇನಿವೆ, ಸೌಕರ್ಯಗಳೇನಿವೆ, ನನಗೆ ಕೆರಿಯರ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಏನು ಅಂಶಗಳಿವೆ ಅಂತ ನೋಡ್ತಲೇ ಇರುತ್ತೆ ಜಗತ್ತು. ಹಾಗಾಗಿ ಅಷ್ಟು ಸುಲಭಕ್ಕೆ ಅದನ್ನು ಇವತ್ತು ಒಪ್ಕೊಳ್ಳಲ್ಲ. ಬಟ್ ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡ್ರೆ
ನಮ್ಮ ಫಲಾಫಲಗಳು ಚೆನ್ನಾಗಿರುತ್ತೆ ಅನ್ನೋದು ಒಂದು. ಸೊ ಅದೇ ಥರ ಮನೆಯಲ್ಲೂ ಅಷ್ಟೇ ನಮ್ಮ ಕರ್ತವ್ಯಗಳನ್ನು ನಮ್ಮ ಕರ್ಮಗಳನ್ನು ನಾವು ಮಾಡಬೇಕು. ಏನೋ ಗಂಡ ಅಪ್ರಿಷಿಯೇಟ್ ಮಾಡಲಿ ಅಥವಾ ಹೆಂಡತಿ ಅಪ್ರಿಷಿಯೇಟ್ ಮಾಡಲಿ, ಅತ್ತೆ ಅಪ್ರಿಷಿಯೇಟ್ ಮಾಡಲಿ ಅನ್ನುವಂಥದ್ದಲ್ಲ ಅನ್ನುವಂಥದ್ದನ್ನು ನಾವು ಅಂದರೆ ಕಾಮನ್ ಪೀಪಲ್ಗೆ ನಾವು ಇದನ್ನ ಅಡಾಪ್ಟ್ ಮಾಡ್ಕೊತೀವಿ ಅಂದರೆ ಈ ರೀತಿಯಲ್ಲಿ ಯೋಚನೆ ಮಾಡಬಹುದು ಅನ್ಸುತ್ತೆ. ಇನ್ನು ಅದರ ಜೊತೆಗೆ ಒಂದಿದೆಯಲ್ಲ, ಈಗ ಮಕ್ಕಳನ್ನ ಸಾಕಿ ಬೆಳೆಸಿ ಎಲ್ಲ ಮಾಡ್ತೀವಲ್ಲ, ಮಕ್ಕಳನ್ನ ಯಾಕೆ ಸಾಕ್ತೀವಿ ಅಂದ್ರೆ ವೃದ್ಧಾಪ್ಯದಲ್ಲಿ ಅವ್ರು ನಮ್ಮನ್ನು ನೋಡ್ಕೊಳ್ತಾರೆ ಅಂತಲ್ಲ ಅಂತ. ಮಕ್ಕಳನ್ನ ಬೆಳೆಸ್ಬೇಕು, ನಮ್ಮ ಕರ್ತವ್ಯ. ವೃದ್ಧಾಪ್ಯದಲ್ಲಿ ಅವ್ರು ನೋಡ್ಕೊಳ್ಳದೆ ಇರಲಿ, ನಮಗೆ ಸಂಬಂಧ ಇಲ್ಲ. ಹೌದು, ಖಂಡಿತ. ತುಂಬಾ ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ಈ ಕಾನ್ಸೆಪ್ಟ್ ಸ್ವಲ್ಪ ಬಂದಂಗಿದೆ. ಅಂದ್ರೆ ಮಕ್ಕಳ ಮೇಲೆ ನಾವು ಡಿಪೆಂಡ್ ಆಗಬಾರದು ಅನ್ನುವಂಥದ್ದು ಬಂದಿದೆ. ಅಂದ್ರೆ ನೀವ್ ಹೇಳಿದ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾರೋ ಇಲ್ವೋ, ಅಂದ್ರೆ ಅವ್ರ ನಮ್ಮನ್ನ ನೋಡ್ಕೊಂಡ್ಲಿ ಅಂತ ನಾವು ಸಾಕೋದು ಅನ್ನೋದಲ್ಲ, ನಾವು ಡಿಪೆಂಡ್ ಆಗಬಾರ್ದು ಅನ್ನೋ, ಅವ್ರು ನೋಡ್ಕೊಳ್ಳದೆ ಇದ್ರು ನಾವು ನಮ್ಮನ್ನ ನೋಡ್ಕೊಳಕ್ ಸಿದ್ಧರಿದ್ದೀವಿ ಅಂತ. ಆದ್ರೆ ಹಿಂಗ ಅನ್ಕೊಂಡ್ರೆ ನಾನು ಅವರನ್ನ ಸಾಕಿದ್ದು ನನ್ನನ್ನು ನೋಡ್ಕೊಳ್ಳಿ ಅಂತಲ್ಲ. ಅವತ್ ಮಗುವಿಗೆ ನಡಿಯಕ್ ಬರ್ತಿರ್ಲಿಲ್ಲ, ನಡೆಸಿದೀನಿ. ಅವತ್ ಮಗುವಿಗೆ ಊಟ ಮಾಡಕ್ ಬರ್ತಿರ್ಲಿಲ್ಲ, ಊಟ ಮಾಡಿಸಿದೀನಿ. ಅಷ್ಟೇ, ಮುಗಿತಲ್ಲಿಗೆ ಅಂತ. ಅದು ಕರ್ತವ್ಯ. ಆವಾಗ ಏನಾಗುತ್ತೆ, ಈಗೊಂದೊಮ್ಮೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳದೆ ಇದ್ರು ಮನಸ್ಸಿಗೆ ನೋವು ಕೊಡಲ್ಲ. ಅದು ಹೌದು, ಮನಸ್ಸಿಗೆ ನೋವು ಕೊಡಲ್ಲ, ಖಂಡಿತ. ಸೊ ಇದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಸಮಾಜ ಸೇವಕರು ಅಂತ ಏನು ಹೇಳ್ಕೊಂತಾರೆ, ಅವರಿಗೆ ಅನ್ವಯ ಮಾಡೋದಾದ್ರೆ ಅವರು ಮನಸ್ಸಲ್ಲಿ ತುಂಬಾ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಇರುತ್ತೆ. ಬಟ್ ಇನ್ನೊಂದಿಷ್ಟು ಟ್ರೆಂಡ್ ಹೇಗಿದೆ ಅಂದ್ರೆ, ನಾನು ಈ ಕೆಲಸ ಮಾಡಿದ್ರೆ ನನಗೆ ಈ ಅವಾರ್ಡ್ ಬರುತ್ತೆ, ಇಲ್ಲಿ ಗುರುತಿಸ್ತಾರೆ ಅನ್ನುವಂಥದ್ದು ಆಗ್ತಾ ಇದೆ. ಬಟ್ ಯಾರು ಇಚ್ಛಾ ಪೂರ್ಣವಾಗಿ ಸಮಾಜ ಸೇವೆ ಅಥವಾ ನಮ್ಮ ಕರ್ಮಗಳನ್ನು ನಮ್ಮ ಕೆಲಸಗಳನ್ನು ನಾವು ಮಾಡ್ತೀವಿ, ಅಲ್ಲಿ ಒಂದು ಶಕ್ತಿ, ಕೃಷ್ಣ ಅಂತಾರು ಇಟ್ಕೊಳ್ಳಿ, ದೇವಿ ಅಂತಾರು ಇಟ್ಕೊಳ್ಳಿ, ಯಾರನ್ನಾರು ಇಟ್ಕೊಳ್ಳಿ, ಒಂದು ಶಕ್ತಿ ನಮಗೆ ಪ್ರೇರೇಪಣೆಯನ್ನು ಕೊಡ್ತಾ ಇರುತ್ತೆ, ನಮ್ಮನ್ನು ಕಾಪಾಡ್ತಾ ಇರುತ್ತೆ ಅಂಥೇಳಿ ಅನ್ಕೊಬಹುದು. ಸೊ ನಿಮಗೆ ಈ ಸಂಚಿಕೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಗಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನಮಸ್ತೆ.